ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ತಮ್ಲೈನ್ ನೋಡ್ಮೇಲೆ ಗೊತ್ತಾಗಿದೆ ಸೊ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಹೌದು, ನನ್ನ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ಗೆ ನಾನು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ವೇ ಇಲ್ಲ, ಬಿಕಾಸ್ ನಾನು ಇನ್ನೂ ಹೊಸ ಯೂಟ್ಯೂಬರು. ನನಗೆ ಯಾವುದೇ ರೀತಿ ಪ್ರಮೋಷನ್ಸ್ ಬರೋದಿಲ್ಲ. ನಾನು ಪರ್ಸ್ನಲ್ ಆಗಿ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಅದರಿಂದ ಬೆನಿಫಿಟ್ ಏನೇನಾಯಿತು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ತುಂಬ ಬೇಜಾರಾಗುತ್ತೆ. ಬಿಕಾಸ್ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಒಂದು ಒಳ್ಳೆ ಬ್ಲಾಗ್ ಆಗಬೇಕು ಅನ್ನೋ ಮೋಟಿವೇಶನ್ ಇರುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಈಗ ಲೇಟ್ ಮಾಡೋದು ಬೇಡ, ಬನ್ನಿ ತೋರಿಸ್ತೀನಿ. ಸೊ ಈಗ ಮೊದಲಿಗೆ ನನ್ನ ಹೇರ್ ಕೇರ್ನ ತೋರಿಸ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಾಗಿದೆ ವಿಡಿಯೋದಲ್ಲಿ. ಡೀಟೇಲ್ಸ್ ಏನು ಕೊಡೋದಿಲ್ಲ. ಆ್ಯಂಡ್ ಕೋಕೋನಟ್ ಆಯಿಲ್ ಇದೇ ನಾನು ಯೂಸ್ ಮಾಡೋದು. ಆ್ಯಂಡ್ ಶಾಂಪೂ ಬಂದು ಕ್ಲಿನಿಕ್ ಪ್ಲಸ್. ಮೊದಲು ನಾನು ಲಾರಿಯಲ್ ಪ್ಯಾರಿಸ್ ಯೂಸ್ ಮಾಡ್ತಿದ್ದೆ, ಬಟ್ ನನಗೆ ಯಾಕೋ ಸೆಟ್ ಆಗಿಲ್ಲ, ತುಂಬ ಏರ್ ಫಾಲ್ ಆಗ್ತಿತ್ತು. ಅದಕ್ಕೆ ಬ್ಯಾಕ್ ಟು ಚೈಲ್ಡ್ಹುಡ್ ಅಂತ ಹೇಳ್ಬಿಟ್ಟು ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏರ್ ಫಾಲ್ ಕಡಿಮೆ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಷ್ಟೇ ಫ್ರೆಂಡ್ಸ್, ಹೇರ್ ಕೇರ್ ಬಂದ್ಬಿಟ್ಟು ಅಷ್ಟೇ, ಬೇರೆ ಏನೂ ಇಲ್ಲ. ಈಗ ಸ್ಕಿನ್ ಕೇರ್ ಮತ್ತು ಬಾಡಿ ಕೇರ್. ಸೊ ಇದು ಬಂದ್ಬಿಟ್ಟು ಲಕ್ಸ್ ಬಾಡಿ ವಾಶು. ಇದು ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚೆನ್ನಾಗಿದೆ. ನಾನು ರೀಸೆಂಟಾಗಿ ಇದನ್ನು ತೊಗೊಂಡಿದ್ದು ನೋಡಿ. ಆಲ್ಮೋಸ್ಟ್ ಇಲ್ಲಿವರೆಗೂ ನಾನು ಆಲ್ರೆಡಿ ಖಾಲಿ ಮಾಡಿದ್ದೀನಿ. ಸೊ ಚೆನ್ನಾಗಿದೆ, ಸ್ಮೂತ್ ಆಗುತ್ತೆ ಸ್ಕಿನ್ನು. ಹಾಗೆ ಲಕ್ಸ್ ಅವರ ಬಾಡಿ ಸ್ಕ್ರಬ್ಬು. ಸೊ ಇದು ಸ್ಕಿನ್ನ ಎಕ್ಸ್ಫೋಲಿಯೇಟ್ ಮಾಡಿ ನಿಮ್ಮ ಡೆಡ್ ಸ್ಕಿನ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಇದು ಬಾಡಿ ಲೋಷನ್ನು. ಫಸ್ಟು ಪಾಂಡ್ಸ್ ಯೂಸ್ ಮಾಡ್ತಾ ಇದ್ದೆ, ಹಾಗೆ ಈಗ ಬೋರೋ ಪ್ಲಸ್ ಯೂಸ್ ಮಾಡ್ತಾ ಇದ್ದೀನಿ. ಎರಡು ಕೂಡ ತುಂಬ ಚೆನ್ನಾಗಿದೆ. ಸೊ ಎರಡು ಬಾಡಿ ಲೋಷನ್ನು. ಹಾಗೆ ಸೊ ಸ್ಕಿನ್ ಕೇರ್ ಇದು ಆಲ್ರೆಡಿ ನಿಮಗೆ ತೋರಿಸಾಗಿದೆ. ಸೊ ಇದು ಒಂದೇ ನಾನು ಸ್ಕಿನ್ ಕೇರ್ ಮಾಡೋದು, ಮುಲ್ತಾನಿ ಮಿಟ್ಟಿ ಒಂದೇ ಮಾಡೋದು. ಚೆನ್ನಾಗಿದೆ. ಮುಲ್ತಾನಿ ಮಿಟ್ಟಿ ಜೊತೆ ರೋಸ್ ವಾಟರ್ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ ನನ್ನ ಸ್ಕಿನ್ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಬ್ರೈಟ್ ಆಗಿದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಗರ್ ಸೋಪ್. ಇದು ರೀಸೆಂಟಾಗಿ ನಾನು ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ರಿವ್ಯೂಸ್ ನೋಡಿಬಿಟ್ಟು ಹಾಗೆ ತುಂಬ ಜನ ಸೆಲೆಬ್ರಿಟಿಗಳು ಇದ್ರ ಬಗ್ಗೆ ಪ್ರಮೋಷನ್ಸ್ ಮಾಡಿದ್ದಾರೆ. ರಿಯಲ್ ಆಗಿ ವರ್ಕ್ ಆಗುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಆ್ಯಂಡ್ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಇದ್ರ ಬಗ್ಗೆ ರಿವ್ಯೂಸ್ ಹಾಗೆ ಸ್ಟಾರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಲ್ಲ ಪಾಸಿಟಿವೇ. ಸೊ ಇದು ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ಒಂದ್ಸಲ. ಹಾಗೆ ಇದು ಬಂದ್ಬಿಟ್ಟು ಸನ್ಸ್ಕ್ರೀನ್ ಬಂದ್ಬಿಟ್ಟು ನ್ಯೂಟ್ರಿಗೇನಾ ಸನ್ಸ್ಕ್ರೀನು. ಸೊ ಇದು ಕೂಡ ಚೆನ್ನಾಗಿದೆ. ಹಾಗೆ ಮಾಯ್ಶ್ಚರೈಸಿಂಗ್, ನೀವೇ ಮಾಯ್ಶ್ಚರೈಸರ್ ಮಾತ್ರ ನಾನು ಯೂಸ್ ಮಾಡೋದು. ಹಾಗೆ ಫೇಸ್ ಕ್ರೀಮ್, ಗಾರ್ನಿಯರ್ ಫೇಸ್ ಕ್ರೀಮು. ಗಾರ್ನಿಯರ್ ಬ್ರೈಟ್ ಕಾಂಪ್ಲೀಟ್ ವಿಟಮಿನ್ ಸಿ ಅಂತ ಬರುತ್ತೆ. ಸೊ ಫಸ್ಟ್ ನಾನು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾ ಇದ್ದೆ, ಬಟ್ ಫೇರ್ ಆ್ಯಂಡ್ ಲವ್ಲಿ ಹಾಕೋದ್ರಿಂದ ಏನಂದರೆ ಫಸ್ಟು ಚೆನ್ನಾಗಿ ಹಾಕಿದಾಗ ಚೆನ್ನಾಗಿ ಬ್ರೈಟ್ ಆಗಿರ್ತೀವಿ, ಆಮೇಲೆ ಫುಲ್ ಸ್ಕಿನ್ ಡಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇದು ಯೂಸ್ ಮಾಡ್ತಾ ಇದ್ದೀನಿ, ಇದು ವರ್ಕ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕೆಮಿಸ್ಟ್ ಅಟ್ ಪ್ಲೇ ಅಂತ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಫೇಸ್ ಸೆರಮು. ನೈಟ್ ಮಲ್ಕೋಬೇಕಾದ್ರೆ ಇದನ್ನು ಹಚ್ಕೋತೀನಿ. ಸ್ಕಿನ್ ತುಂಬ ಸಾಫ್ಟ್ ಆ್ಯಂಡ್ ಬ್ರೈಟ್ ಆಗುತ್ತೆ. ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡಿ, 1 ಮಂತ್ ನೀವೇ ರಿಸಲ್ಟ್ ನೋಡ್ತೀರಾ. ನೆಕ್ಸ್ಟು ಮೇಕಪ್ ಅಂತ ನಾನು ಯಾವುದು ಯೂಸ್ ಮಾಡಲ್ಲ. ಸೊ ಏನಾದರೂ ಫಂಕ್ಷನ್ಸ್ ಅದು ಇದ್ದಿದ್ರೆ ಇದು ಬಂದ್ಬಿಟ್ಟು ಲ್ಯಾಕ್ಮಿ 95cc ಕ್ರೀಮು. ಹಾಗೆ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್. ಇಷ್ಟೇ ನಾನು ಯೂಸ್ ಮಾಡೋದು. ಆ್ಯಂಡ್ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋ ಪೌಡರ್ ಬಂದ್ಬಿಟ್ಟು ವೈಟ್ ಟೋನ್ ಫೇಸ್ ಪೌಡರ್ ಆಗಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ನಂದು ಮೇಕಪ್ಪು ಹಾಗೆ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ಕು ಅವೆಲ್ಲ ಜಾಸ್ತಿ ಇದೆ, ಅದು ನೆಕ್ಸ್ಟ್ ಯಾವಾಗಾದ್ರೂ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ. ಲಿಪ್ಸ್ಟಿಕ್ಕು ಮತ್ತು ನೈಲ್ ಪಾಲಿಷಸ್ಸು ಅವೆಲ್ಲ ಜಾಸ್ತಿ ಇದೆ, ತೋರಿಸ್ತೀನಿ ಒಂದ್ಸಲ. ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಷ್ಟೇ ಕೇಳೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.